ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋ ವಿಷಯ ಆಕ್ಚುಲಿ ತುಂಬ ಸರಳ ಅನಿಸಿದ್ರೂ ಅದರ ಅರ್ಥ ತುಂಬ ಆಳವಾಗಿದೆ. ವಿಷಯ ವರದಾನ. ಈಗ ವರದಾನ ಅಂದ ತಕ್ಷಣ ನಮಗೆಲ್ಲ ಏನು ನೆನಪಾಗತ್ತೆ? ಏನೋ ಒಂದು ಆಶೀರ್ವಾದ, ದೇವರಿಂದ ಸಿಕ್ಕಿದ್ದು ಅಂತ ಅಲ್ವಾ? ಹೌದು, ಸಾಮಾನ್ಯವಾದಿ ಹಾಗೆ ಅಂದ್ಕೊಳ್ಳೋದು, ಒಂದು ವಿಶೇಷವಾದ ಕೊಡುಗೆ ಅಂತ. ಆದರೆ ನಮ್ಮ ಇವತ್ತಿನ ಮೂಲ ಅಮೃತ ವೇಳೆ, ಮುಂಜಾನೆಯ ಮನಸ್ಸಿನ ಶಕ್ತಿ ಅಂತ ಇದೆಯಲ್ಲ, ಅದು ಈ ಪದಕ್ಕೆ ಒಂದು ಸಂಪೂರ್ಣವಾಗಿ ಬೇರೆ ಆಯಾಮವನ್ನೇ ಕೊಡುತ್ತೆ. ಎಕ್ಸಾಕ್ಟ್ಲಿ, ಅದೇ ಇದ್ರಲ್ಲಿರೋ ಇಂಟ್ರೆಸ್ಟಿಂಗ್ ಪಾಯಿಂಟ್. ಅಂದ್ರೆ ಈ ಮೂಲದ ಪ್ರಕಾರ ವರದಾನ ಅನ್ನೋದು ಹೊರಗಿನಿಂದ ಸಿಗೋ ಯಾವುದೋ ಒಂದು ವಸ್ತು ಅಲ್ಲ. ಓ, ಹಾಗಿದ್ರೆ ಅದು ನಮ್ಮೊಳಗೇನೆ ನಾವು ಜಾಗೃತಗೊಳಿಸಬಹುದಾದ ಒಂದು ಸ್ಥಿತಿ, ಒಂದು ಪ್ರಜ್ಞೆ. ಅದನ್ನೇ ಈ ಮೂಲದಲ್ಲಿ ಸ್ಮೃತಿ ಸ್ವರೂಪ ಅಂತ ಕರೆದಿದ್ದಾರೆ. ಸ್ಮೃತಿ ಸ್ವರೂಪ. ಓಕೆ, ಅಂದ್ರೆ ನಮ್ಮ ನಿಜವಾದ ಸ್ವರೂಪದ ಅರಿವಿನಲ್ಲಿರೋದು. ಹಾಗಿದ್ರೆ ಈ ಶಕ್ತಿಯನ್ನ ನಾವು ನಮ್ಮೊಳಗೇನೆ ಆಕ್ಟಿವೇಟ್ ಮಾಡ್ಕೋಬಹುದು ಅಂತನಾ? ಖಂಡಿತ. ಹಾಗಾದ್ರೆ ಅದಕ್ಕೂ ಅಮೃತ ವೇಳೆಗೂ ಅಂದ್ರೆ ಮುಂಜಾನೆ ಸಮಯಕ್ಕೂ ಏನ್ ಸಂಬಂಧ? ಎಕ್ಸಾಕ್ಟ್ಲಿ, ಅದೇ ಮುಖ್ಯವಾದ ಪ್ರಶ್ನೆ. ಆ ಸ್ಮೃತಿ ಸ್ವರೂಪ ಸ್ಥಿತಿಯನ್ನು ಜಾಗೃತಗೊಳಿಸಲು ಅತ್ಯಂತ ಪ್ರಶಸ್ತವಾದ, ಶಕ್ತಿಶಾಲಿಯಾದ ಸಮಯವೇ ಅಮೃತವೇಳೆ ಅಂತ ಈ ಮೂಲ ಪ್ರತಿಪಾದಿಸುತ್ತೆ. ಯಾಕೆ ಆ ಸಮಯದಲ್ಲೇ? ಯಾಕೆಂದ್ರೆ ಆ ಸಮಯದಲ್ಲೇ ಹೊರಗಿನ ಪ್ರಪಂಚದ ಗದ್ದಲ ಕಡಿಮೆ ಇರುತ್ತೆ ಅಲ್ವಾ? ಸೊ ನಮ್ಮ ಮನಸ್ಸು ಕೂಡ ಹೆಚ್ಚು ಶಾಂತವಾಗಿ ಹೊಸ ವಿಚಾರಗಳನ್ನು ಸ್ವೀಕರಿಸೋ ಸ್ಥಿತಿಯಲ್ಲಿ ಇರುತ್ತೆ. ಸರಿ, ಹಾಗಾದ್ರೆ ಒಂದೊಂದಾಗಿ ನೋಡೋಣ. ಮೊದಲಿಗೆ ಈ ಅಮೃತವೇಳೆ ಅಂದ್ರೆ ಏನೋ ಅಂತ ಇನ್ನಷ್ಟು ಸ್ಪಷ್ಟಪಡಿಸೋಣ. ಈ ಮೂಲ ಅದನ್ನ ಬೆಳಗಿನ ಪವಿತ್ರ ಸಮಯ ಅಂತ ವರ್ಣಿಸುತ್ತೆ. ಹೌದು, ಆ ಸಮಯದಲ್ಲಿ ವಾತಾವರಣದಲ್ಲಿ ಒಂದು ಸಹಜವಾದ ನಿಶ್ಶಬ್ದ ಇರುತ್ತೆ. ಆಗ ಮನಸ್ಸು ಹೆಚ್ಚು ಸ್ಪಷ್ಟವಾಗಿ ಯೋಚನೆ ಮಾಡುತ್ತೆ. ಇದನ್ನ ಹೀಗೆ ಯೋಚಿಸ್ಬೋದು ಅನ್ಸುತ್ತೆ. ಇಡೀ ದಿನ ನಮ್ಮ ಮನಸ್ಸು ಸಾವಿರಾರು ವಿಷಯಗಳಲ್ಲಿ ಹಂಚೋಗಿರುತ್ತೆ. ಹೌದು ಹೌದು, ಆಫೀಸ್ ಕೆಲ್ಸ, ಮನೆ ಜವಾಬ್ದಾರಿ, ಸೋಷಿಯಲ್ ಮೀಡಿಯಾ, ಹೀಗೆ. ಕರೆಕ್ಟ್. ಆದ್ರೆ ಮುಂಜಾನೆಯ ಆ ಸಮಯದಲ್ಲಿ ಈ ಎಲ್ಲ ಗೊಂದಲಗಳಿಂದ ದೂರವಿದ್ದು ನಮ್ಮ ಗಮನವನ್ನು ಒಳಮುಖವಾಗಿಸೋದು ತುಂಬಾ ಸುಲಭ ಅಲ್ವಾ? ನಿಜ. ಹಾಗಾಗಿ ಆತ್ಮಸ್ಮೃತಿಯನ್ನು ಗಟ್ಟಿಗೊಳಿಸಲು ಇದಕ್ಕಿಂತ ಒಳ್ಳೆಯ ಸಮಯ ಮತ್ತೊಂದಿಲ್ಲ ಅಂತ ಈ ಮೂಲ ವಿವರಿಸುತ್ತೆ. ಒಂದು ನಿಮಿಷ, ಆತ್ಮಸ್ಮೃತಿ ಅಥವಾ ಸ್ಮೃತಿ ಸ್ವರೂಪ ಅಂತ ಹೇಳಿದ್ರಿ. ಇದರ ನಿಜವಾದ ಅರ್ಥವೇನು? ಒಳ್ಳೆಯ ಪ್ರಶ್ನೆ. ಅಂದ್ರೆ ನಾವು ಸಾಮಾನ್ಯವಾಗಿ ನಮ್ಮನ್ನ ಒಬ್ಬ ಉದ್ಯೋಗಿ, ತಂದೆ, ತಾಯಿ, ಮಗ ಹೀಗೆ ಬೇರೆ ಬೇರೆ ಪಾತ್ರಗಳಿಗೆ ಗುರುತಿಸ್ಕೊಳ್ತೇವೆ. ಅದಕ್ಕಿಂತ ಇದು ಹೇಗೆ ಭಿನ್ನ? ಆಕ್ಚುಲಿ ಮೂಲದ ಪ್ರಕಾರ ನಾವು ದಿನವಿಡೀ ನಿರ್ವಹಿಸುವ ಪಾತ್ರಗಳು ನಮ್ಮ ಕರ್ತವ್ಯಗಳು. ಆದರೆ ಸ್ಮೃತಿ ಸ್ವರೂಪ ಅಂದ್ರೆ ಆ ಎಲ್ಲಾ ಪಾತ್ರಗಳ ಆಚೆ ಇರುವ ನಮ್ಮ ಮೂಲ ಸ್ವರೂಪದ ಅರಿವು. ನಮ್ಮ ಮೂಲ ಸ್ವರೂಪ. ಹೌದು. ನಾವು ನಮ್ಮನ್ನು ಕೇವಲ ಪಾತ್ರಗಳಿಗೆ ಸೀಮಿತಗೊಳಿಸಿದಾಗ ಆ ಪಾತ್ರಗಳ ಜೊತೆ ಬರುವ ಒತ್ತಡ, ಚಿಂತೆಗಳು ನಮ್ಮದಾಗುತ್ತವೆ. ನಿಜ. ಆದರೆ ನಮ್ಮ ಮೂಲ ಸ್ವರೂಪದ ಅರಿವಿದ್ದಾಗ ನಾವು ಆ ಒತ್ತಡಗಳಿಂದ ಒಂದು ಹೆಜ್ಜೆ ಹಿಂದೆ ನಿಂತು ಪರಿಸ್ಥಿತಿಯನ್ನು ನಿಭಾಯಿಸಬಹುದು. ಇದೇ ಈ ಪರಿಕಲ್ಪನೆಯ ತಿರುಳು. ಓಕೆ, ಇದು ಈಗ ಸ್ಪಷ್ಟವಾಯಿತು. ಅಂದ್ರೆ ನಮ್ಮ ಮೂಲ ಐಡೆಂಟಿಟಿ ಜೊತೆ ಕನೆಕ್ಟ್ ಆಗೋದು. ಈ ವಿಷಯವನ್ನ ಅರ್ಥ ಮಾಡಿಕೊಳ್ಳಲು ಮೂಲದಲ್ಲಿ ಒಂದು ಕಥೆ ಇದೆ ಅಲ್ವಾ? ರಾಘವ ಅನ್ನೋ ವಿದ್ಯಾರ್ಥಿಯ ಕಥೆ. ಹೌದು. ರಾಘವ ತುಂಬಾ ಬುದ್ಧಿವಂತ ಹುಡುಗ, ಎಲ್ಲವನ್ನು ಚೆನ್ನಾಗಿ ಓದಿಕೊಂಡಿರ್ತಿದ್ದ. ಆದರೆ ಪರೀಕ್ಷೆ ಹತ್ರ ಬಂತು ಅಂದ್ರೆ ಸಾಕು, ಅವನಿಗೆ ವಿಪರೀತ ಟೆನ್ಷನ್ ಶುರುವಾಗ್ಬಿಡ್ತಿತ್ತು. ಎಷ್ಟ್ರ ಮಟ್ಟಿಗೆ ಅಂದ್ರೆ ಪರೀಕ್ಷೆ ಹಾಲ್ನಲ್ಲಿ ಕೂತಾಗ ಓದಿದ್ದೆಲ್ಲ ತಲೆಯಿಂದ ಖಾಲಿಯಾದ ಹಾಗೆ ಅನಿಸ್ತಿತ್ತು. ಆ ಭಯ, ಆತಂಕ ಅವನನ್ನು ಪೂರ್ತಿಯಾಗಿ ಹಿಡಿದುಕೊಳ್ತಿತ್ತು. ಓ, ಇದು ತುಂಬಾ ಜನರಿಗೆ ಆಗೋ ಅನುಭವ. ಆಗ ಅವನ ಗುರುಗಳು ಅವನಿಗೊಂದು ಸಲಹೆ ಕೊಡ್ತಾರೆ. ಹೌದು, ತುಂಬಾ ಸರಳವಾದ ಸಲಹೆ. ಪ್ರತಿದಿನ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಕೇವಲ 20 ನಿಮಿಷ ಮೌನವಾಗಿ ಕುಳಿತು, ನಾನು ಶಾಂತ ಸ್ವರೂಪಿ ಆತ್ಮ, ಪರಮಾತ್ಮನ ಶಕ್ತಿ ನನ್ನ ಜೊತೆಗಿದೆ ಅಂತ ನಿನ್ನೊಳಗೆ ನೀನು ನೆನ್ಪು ಮಾಡಿಕೋ ಅಂತ ಹೇಳ್ತಾರೆ. ಹೌದು. ರಾಘವನಿಗೆ ಮೊದಲು ಇದು ತುಂಬಾ ಕಷ್ಟವಾಯಿತು. ಕುಳಿತ್ರೆ ಸಾಕು ಪರೀಕ್ಷೆಯದ್ದೇ ಯೋಚನೆ. ಆದ್ರೆ ಅವನ್ ಬಿಡ್ಲಿಲ್ಲ, ಪ್ರಯತ್ನ ಮುಂದುವರ್ಸ್ದ. ಆಮೇಲೆ ಮೂಲದ ಪ್ರಕಾರ ಒಂದು 10-15 ದಿನಗಳ ಅಭ್ಯಾಸದ ನಂತರ ಅವನ ಮನಸ್ಸು ನಿಧಾನವಾಗಿ ಸ್ಥಿರವಾಗಲು ಶುರುವಾಯಿತು. ಒಂದು ರೀತಿಯ ಆಂತರಿಕ ಸಮತೋಲನ ಸಿಕ್ಕ ಹಾಗೆ ಅವನಿಗೆ ಅನುಭವವಾಯಿತು. ಒಂದು ನಿಮಿಷ, ಕೇವಲ 10-15 ದಿನಗಳಲ್ಲಿ ಇಷ್ಟು ದೊಡ್ಡ ಬದಲಾವಣೆ ಅನ್ನೋದು ಕೇಳಲಿಕ್ಕೆ ಸ್ವಲ್ಪ ಆಶ್ಚರ್ಯ ಅನ್ಸುತ್ತೆ. ಇದು ಹೇಗೆ ಸಾಧ್ಯ? ಅಷ್ಟು ಬೇಗ ಇದು ಹೇಗೆ ಕೆಲಸ ಮಾಡಿತು? ಇಲ್ಲಿ ಗಮನಿಸಬೇಕಾದ ಅಂಶವೇ ಅದು. ಮೂಲದ ಪ್ರಕಾರ ಇದು ಕೇವಲ ಒಂದು ವಾಕ್ಯವನ್ನು ಪುನರಾವರ್ತನೆ ಮಾಡುವುದಲ್ಲ. ಇದು ಗುರುತನ್ನು ಬದಲಾಯಿಸುವ ಪ್ರಕ್ರಿಯೆ. ಗುರುತನ್ನು ಬದಲಾಯಿಸುವುದು ಅಂದ್ರೆ ಪರೀಕ್ಷಾ ಕೊಠಡಿಯಲ್ಲಿ ಕುಳಿತಾಗ
ಅವನು ತನ್ನನ್ನು ಒತ್ತಡದಲ್ಲಿರುವ ವಿದ್ಯಾರ್ಥಿಯೆಂದು ಭಾವಿಸುವ ಬದಲು ನಾನು ಶಕ್ತಿಶಾಲಿ ಶಾಂತ ಸ್ವರೂಪಿ ಆತ್ಮ ಎಂಬ ಸ್ಮೃತಿ ಸ್ವರೂಪದಲ್ಲಿ ಸ್ಥಿತನಾಗಿದ್ದ. ಓಕೆ. ಯಾವಾಗ ಅವನ ಗುರುತು ಬದಲಾಯ್ತೋ ಆಗ ಒತ್ತಡದ ಮೇಲಿನ ಅವನ ಪ್ರತಿಕ್ರಿಯೆಯೋ ಬದಲಾಯ್ತು. ಆಂತರಿಕ ಶಕ್ತಿ ಭಯವನ್ನು ಮೀರಿ ನಿಂತಿತು. ವಾವ್. ಅಂದ್ರೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ್ದು ವರದಾನ ಅಲ್ಲ, ಬದಲಿಗೆ ಆ ಒತ್ತಡದ ಸ್ಥಿತಿಯಲ್ಲೂ ಶಾಂತವಾಗಿರುವ ಸಾಮರ್ಥ್ಯವನ್ನು ಗಳಿಸಿದ್ದೇ ನಿಜವಾದ ವರದಾನ ಅಂತ ಈ ಮೂಲ ಹೇಳ್ತಿದೆ. ಖಂಡಿತ. ಇದು ಫಲಿತಾಂಶಕ್ಕಿಂತ ಪ್ರಕ್ರಿಯೆಯ ಮೇಲೆ ಹೆಚ್ಚು ಗಮನಹರಿಸಿದ ಹಾಗಿದೆ. ಅವನ ಆತ್ಮವಿಶ್ವಾಸ, ಆಂತರಿಕ ಶಾಂತಿ, ಆಲೋಚನೆಗಳಲ್ಲಿನ ಸ್ಪಷ್ಟತೆ ಎಲ್ಲವೂ ಜಾಸ್ತಿ ಆಯಿತು. ಆತಂಕದ ಜಾಗದಲ್ಲಿ ಸ್ಥಿರತೆ ಬಂತು. ಈ ಸಂಪೂರ್ಣ ಆಂತರಿಕ ಪರಿವರ್ತನೆಯನ್ನೇ ಮೂಲವು ವರದಾನದ ಪರಿಣಾಮ ಅಂತ ಕರೆಯೋದು. ಹೌದು. ಅದು ಹೊರಗಿನಿಂದ ಬಂದಿದ್ದಲ್ಲ, ಅವನೊಳಗಿನ ಶಿಸ್ತು ಮತ್ತು ಸ್ಮೃತಿಯಿಂದ ಜಾಗೃತಗೊಂಡಿದ್ದು. ಓಕೆ. ಈ ಆಂತರಿಕ ಸಮತೋಲನದ ಪರಿಕಲ್ಪನೆ ಕೇವಲ ವಿದ್ಯಾರ್ಥಿಗಳ ಅಲ್ಪಾವಧಿಯ ಒತ್ತಡಕ್ಕೆ ಸೀಮಿತವೇ? ಅಂದ್ರೆ ಕೆಲಸದ ಒತ್ತಡ, ಕೌಟುಂಬಿಕ ಜವಾಬ್ದಾರಿಗಳನ್ನೆದುರಿಸುವ ವೃತ್ತಿಪರರ ಜೀವನದಲ್ಲಿ ಇದು ಹೇಗೆ ಕೆಲಸ ಮಾಡಬಹುದು? ಖಂಡಿತ ಕೆಲಸ ಮಾಡುತ್ತೆ. ನಮ್ಮ ಮೂಲದಲ್ಲಿ ಇದರ ಬಗ್ಗೆಯೂ ಒಂದು ಉದಾಹರಣೆ ಇದೆ. ಮೀನಾ ಎಂಬ ಉದ್ಯೋಗಿಯ ಅನುಭವ. ಹೌದು, ಹೇಳಿ. ಅವಳು ಕೆಲಸದ ಒತ್ತಡ ಮತ್ತು ಮನೆಯ ಜವಾಬ್ದಾರಿಗಳ ಮಧ್ಯೆ ಸಿಲುಕಿ ಸದಾ ಚಡಪಡಿಸುತ್ತಿದ್ದಳು. ಸಣ್ಣ ಸಣ್ಣ ವಿಷಯಕ್ಕೂ ಕಿರಿಕಿರಿ, ಕೋಪ. ದಿನದ ಕೊನೆಗೆ ತೀವ್ರ ಬಳಲಿಕೆ ಅವಳನ್ನು ಕಾಡುತ್ತಿತ್ತು. ಅವಳು ಒಂದು ಸತ್ಸಂಗದಲ್ಲಿ ಅಮೃತ ವೇಳೆಯ ಸಮಯ ನಿಮ್ಮ ದಿನದ ದಿಕ್ಕನ್ನು ನಿಗದಿಪಡಿಸುತ್ತದೆ ಅನ್ನೋ ಮಾತನ್ನು ಕೇಳ್ತಾಳೆ. ಅದು ಅವಳ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರುತ್ತಲ್ವಾ? ಹೌದು. ಆಗ ಅವಳು ಒಂದು ನಿರ್ಧಾರಕ್ಕೆ ಬರ್ತಾಳೆ. ಪ್ರತಿದಿನ ಬೆಳಿಗ್ಗೆ 4:30ಕ್ಕೆ ಎದ್ದು 15 ನಿಮಿಷ ಧ್ಯಾನ ಮಾಡ್ಲೇಬೇಕು ಅಂತ. 4:30 ಅದು ತುಂಬಾ ಕಷ್ಟ. ಖಂಡಿತ ಕಷ್ಟ. ಆದರೆ ಇಲ್ಲಿ ಅವಳ ಅಭ್ಯಾಸ ಕೇವಲ ಸುಮ್ಮನೆ ಕುಳಿತುಕೊಳ್ಳುವುದಾಗಿರ್ಲಿಲ್ಲ. ಅದು ಬಹಳ ಪ್ರಜ್ಞಾಪೂರ್ವಕವಾಗಿತ್ತು. ಆ ಸಮಯದಲ್ಲಿ ಅವಳು ತನ್ನ ಇಡೀ ದಿನವನ್ನು ಮನಸ್ಸಿನಲ್ಲಿ ರಚಿಸಿಕೊಳ್ಳುತ್ತಿದ್ಲು. ಹೇಗೆ ಎಂದು ನಾನು ಶಾಂತಿಯ ದೀಪ, ಪ್ರತಿಯೊಂದು ಕರ್ಮವನ್ನು ಶ್ರೀಮತದ ಅನುಸಾರವಾಗಿ ಮಾಡುತ್ತೇನೆ ಅಂತ ಒಂದು ಸಕಾರಾತ್ಮಕ ಸಂಕಲ್ಪದೊಂದಿಗೆ ದಿನವನ್ನು ಆರಂಭಿಸುತ್ತಿದ್ದಳು. ಇಲ್ಲಿ ಶ್ರೀಮತ್ ಅನ್ನೋ ಪದ ಬಂತು. ಅಂದ್ರೆ ದೈವಿ ನಿರ್ದೇಶನ ಅಂತ ಮೂಲದಲ್ಲಿ ವಿವರಿಸಲಾಗಿದೆ. ಸಾಮಾನ್ಯ ದಿನಗಳಲ್ಲಿ ಇದರ ಅರ್ಥವೇನು? ಇದರ ಬಗ್ಗೆ ಹೇಳಿ. ಅಂದ್ರೆ ಆಫೀಸ್ ಇಮೇಲ್ ಕಳಿಸುವಾಗ ಅಥವಾ ಮಕ್ಕಳ ಜೊತೆ ಮಾತಾಡುವಾಗ ಶ್ರೀಮತವನ್ನ ಹೇಗೆ ಬಳಸ್ಕೊಳ್ಳೋದು? ಹೌದು, ಇದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅಳವಡಿಸ್ಕೊಳ್ಳೋದು? ಖಂಡಿತ. ಮೂಲದ ಪ್ರಕಾರ ಶ್ರೀಮತ ಅಂದ್ರೆ ಪ್ರತಿಯೊಂದು ಸಣ್ಣ ಕೆಲಸವನ್ನು ಒಂದು ಉನ್ನತ ಪ್ರಜ್ಞೆಯ ಸ್ಥಿತಿಯಿಂದ ಮಾಡುವುದು. ಅಂದ್ರೆ ಶಾಂತಿ, ಪ್ರೀತಿ, ತಾಳ್ಮೆಯ ದೃಷ್ಟಿಯಿಂದ ಮಾಡುವುದು. ಉದಾಹರಣೆಗೆ ಕೋಪದಲ್ಲಿ ಅಥವಾ ಆತುರದಲ್ಲಿ ಇಮೇಲ್ ಬರೆಯುವ ಬದಲು ಶಾಂತ ಮನಸ್ಸಿನಿಂದ ಸರಿಯಾದ ಪದಗಳನ್ನು ಬಳಸಿ ಬರೆಯುವುದು. ಮಕ್ಕಳ ಮೇಲೆ ಕೂಗಾಡುವ ಬದಲು ತಾಳ್ಮೆಯಿಂದ ಅವರೊಂದಿಗೆ ಮಾತನಾಡುವುದು. ನಮ್ಮ ಪ್ರತಿಯೊಂದು ಕ್ರಿಯೆಯ ಹಿಂದಿನ ಭಾವನೆ ಶುದ್ಧವಾಗಿರುವುದೇ ಶ್ರೀಮತದ ಪ್ರಕಾರ ಕರ್ಮ ಮಾಡುವುದು. ಓಕೆ, ಮೀನಾ ಕತೆ ಸ್ಫೂರ್ತಿದಾಯಕವಾಗಿದೆ. ಆದರೆ ವಾಸ್ತವವಾಗಿ ನೋಡಿದ್ರೆ ಎಲ್ಲರಿಗೂ ಬೆಳಿಗ್ಗೆ 4:15ಕ್ಕೆ ಏಳಲು ಸಾಧ್ಯವಾಗುವುದಿಲ್ಲ. ನಿಜ. ಈ ಅಭ್ಯಾಸವನ್ನು ಶುರು ಮಾಡುವಾಗ ಬರುವ ಅಡೆತಡೆಗಳ ಬಗ್ಗೆ ಅಥವಾ ಆರಂಭದಲ್ಲಿ ಮನಸ್ಸು ಕೇಳದಿದ್ದಾಗ ಏನು ಮಾಡಬೇಕು ಎಂಬುದರ ಬಗ್ಗೆ ಈ ಮೂಲ ಏನಾದರೂ ಸಲಹೆ ಕೊಡುತ್ತದೆಯಾ? ನೇರವಾದ ಸಲಹೆಗಳಿಲ್ಲದಿದ್ರೂ ಮೂಲದ ಒಟ್ಟಾರೆ ಸಂದೇಶವನ್ನು ಗಮನಿಸಿದರೆ ಸಮಯಕ್ಕಿಂತ ಆಚರಣೆಯ ಉದ್ದೇಶ ಮುಖ್ಯ ಅಂತ ಗೊತ್ತಾಗುತ್ತೆ. ಓ, ಹಾಗೆ. 4:30 ಎಂಬುದು ಒಂದು ಆದರ್ಶ ಸಮಯ. ಯಾಕೆಂದರೆ ಆಗ ವಾತಾವರಣದಲ್ಲಿ ಹೆಚ್ಚು ಶಾಂತಿ ಇರುತ್ತೆ. ಆದರೆ ಅದು ಸಾಧ್ಯವಾಗದಿದ್ದೋರು ದಿನದ ಯಾವುದೇ ಸಮಯದಲ್ಲಿ ಹೊರಗಿನ ಗದ್ದಳದಿಂದ ದೂರವಿರಬಹುದಾದ 15 ನಿಮಿಷವನ್ನು ಮೀಸಲಿಡಬಹುದು. ಅಂದ್ರೆ ಮುಖ್ಯವಾದುದು ಆ ಸಮಯದಲ್ಲಿ ಪ್ರಜ್ಞಾಪೂರ್ವಕವಾಗಿ ನಮ್ಮ ಆಂತರಿಕ ಸ್ಥಿತಿಯನ್ನು ಸರಿಪಡಿಸಿಕೊಳ್ಳುವುದು. ದಿನಕ್ಕೆ ಒಂದು ಸಾರಿಯಾದ್ರೂ ನಮ್ಮನ್ನು ನಾವು ರೀಸೆಟ್ ಮಾಡಿಕೊಳ್ಳುವುದು. ಎಕ್ಸಾಕ್ಟ್ಲಿ. ಹಾಗಾದ್ರೆ ಮೀನಾಳ ಜೀವನದಲ್ಲೇನಾಯ್ತು? ಆಶ್ಚರ್ಯಕರವಾಗಿ ಕೆಲವೇ ದಿನಗಳಲ್ಲಿ ಅವಳ ದಿನಚರ್ಯ ಬದಲಾಗತೊಡಗಿತು. ಆಫೀಸ್ನಲ್ಲಿ ಸಮಸ್ಯೆಗಳು ಬಂದಾಗ ಅವಳು ತಕ್ಷಣ ರಿಯಾಕ್ಟ್ ಮಾಡೋದನ್ನು ಬಿಟ್ಟು ಶಾಂತವಾಗಿ ಪ್ರತಿಕ್ರಿಯಿಸಲು ಶುರು ಮಾಡಿದ್ಲು. ವಾವ್! ಅವಳ ಸಹೋದ್ಯೋಗಿಗಳೇ, ಈಗೀಗ ನೀನು ತುಂಬಾ ಶಾಂತವಾಗಿರ್ತೀಯಾ, ಏನು ಸಮಾಚಾರ ಅಂತ ಕೇಳೋ ಮಟ್ಟಿಗೆ ಬದಲಾವಣೆ ಕಾಣಿಸಿತ್ತು. ಓಕೆ. ಆಗ ಅವಳಿಗೆ ಅರಿವಾಯಿತು, ವರದಾನ ಅನ್ನೋದು ಹೊರಗಿನ ಪರಿಸ್ಥಿತಿಗಳು ಬದಲಾಗುವುದಲ್ಲ, ಬದಲಿಗೆ ಆ ಪರಿಸ್ಥಿತಿಗಳಿಗೆ ನಾವು ಪ್ರತಿಕ್ರಿಯಿಸುವ ರೀತಿ ಬದಲಾಗುವುದೇ ನಿಜವಾದ ವರದಾನ ಅಂತ. ಈ ಎರಡೂ ಕಥೆಗಳಿಂದ ಒಂದು ವಿಷಯ ಸ್ಪಷ್ಟವಾಗುತ್ತೆ.
ಈ ಮೂಲವು ವರದಾನವನ್ನು ಒಂದು ಘಟನೆಯ ಬದಲು ಒಂದು ಸ್ಥಿತಿ ಅಂತ ವ್ಯಾಖ್ಯಾನಿಸುತ್ತೆ. ನಾನು ಯಾರು ಎಂಬ ಅರಿವಿನಲ್ಲಿ ಸ್ಥಿರವಾಗಿ ನಿಲ್ಲುವುದೇ ವರದಾನ. ಹೌದು, ಇದನ್ನ ನಮ್ಮ ದಿನನಿತ್ಯದ ಬದುಕಿಗೆ ಹೋಲಿಸಬಹುದು. ನಮ್ಮ ಮೊಬೈಲ್ ಫೋನನ್ನೇ ತೆಗೆದುಕೊಳ್ಳಿ. ಓಕೆ. ರಾತ್ರಿ ಇಡೀ ಚಾರ್ಜ್ ಮಾಡಿದ್ರೆ ಬೆಳಗ್ಗೆ 100% ಬ್ಯಾಟರಿಯೊಂದಿಗೆ ದಿನವನ್ನು ಶುರು ಮಾಡ್ತೇವೆ. ಆಗ ಇಡೀ ದಿನ ಫೋನ್ ಬಾಳಿಕೆ ಬರುತ್ತೆ. ಅದೇ 10% ಚಾರ್ಜ್ ಇಟ್ಕೊಂಡು ದಿನ ಶುರು ಮಾಡಿದ್ರೆ ಮಧ್ಯಾಹ್ನದಷ್ಟರಲ್ಲಿ ಸ್ವಿಚ್ಡ್ ಆಫ್ ಆಗುತ್ತೆ. ನಮ್ಮ ಮನಸ್ಸು ಹಾಗೆಯೇ. ಅಮೃತ ವೇಳೆಯಲ್ಲಿ ಮಾಡುವ ಈ ಸಣ್ಣ ಅಭ್ಯಾಸ ಇಡೀ ದಿನಕ್ಕೆ ಬೇಕಾದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಚಾರ್ಜ್ ಮಾಡಿದ ಹಾಗೆ. ಅದ್ಭುತವಾದ ಹೋಲಿಕೆ. ಈ ಮೂಲದಲ್ಲಿ ಕೆಲವು ನೇರ ಪ್ರಶ್ನೋತ್ತರಗಳೂ ಇವೆ ಅಲ್ವಾ? ಅವು ಈ ವಿಷಯವನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತವೆ. ಹೌದು, ತುಂಬಾ ನೇರವಾಗಿವೆ. ಉದಾಹರಣೆಗೆ, ದಿನವಿಡೀ ಶಕ್ತಿ ಬೇಕೇ ಅಂತ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಅಮೃತ ವೇಳೆಯಲ್ಲಿ ಶಕ್ತಿಯನ್ನು ಸಂಗ್ರಹಿಸಿಕೊಳ್ಳಿ ಅಂತ ಹೇಳಲಾಗಿದೆ. ಇದು ನೀವು ಹೇಳಿದ ಬ್ಯಾಟರಿ ಚಾರ್ಜಿಂಗ್ ಕಲ್ಪನೆಯನ್ನು ಪುಷ್ಟೀಕರಿಸುತ್ತೆ. ಹಾಗೆಯೇ ಇನ್ನೊಂದು ಪ್ರಶ್ನೆ, ಮನಸ್ಸು ಅಶಾಂತವಾಗಿದೆಯೇ? ಉತ್ತರ, ಬೆಳಗಿನ ಮೌನದಲ್ಲಿ ಆತ್ಮಸ್ಮೃತಿಯನ್ನು ಜಾಗೃತಗೊಳಿಸಿ. ಈ ಪ್ರಶ್ನೋತ್ತರಗಳು ಮೂಲದ ವಾದವನ್ನು ಬಹಳ ಸರಳವಾಗಿ, ಸಂಕ್ಷಿಪ್ತವಾಗಿ ನಮ್ಮ ಮುಂದಿಡ್ತವೆ. ಅಂದ್ರೆ ಸಮಸ್ಯೆಯ ಜೊತೆಗೆ ಪರಿಹಾರವನ್ನು ಸ್ಪಷ್ಟವಾಗಿ ಸೂಚಿಸ್ತವೆ. ಹೌದು, ದಿನದ ಆರಂಭದಲ್ಲೇ ಮಾಡುವ ಈ ಸಣ್ಣ ಹೂಡಿಕೆ ಇಡೀ ದಿನದ ನಮ್ಮ ಅನುಭವವನ್ನೇ ಬದಲಾಯಿಸುತ್ತೆ ಅನ್ನೋದು ಇದರ ತಿರುಳು. ಕೊನೆಯಲ್ಲಿ ಈ ಬರಹ ಕೇವಲ ಜ್ಞಾನ ನೀಡಿ ಸುಮ್ಮನಾಗುವುದಿಲ್ಲ. ಬದಲಿಗೆ ಒಂದು ಸಣ್ಣ ಸಂಕಲ್ಪ ಮಾಡಲು ಪ್ರೇರೇಪಿಸುತ್ತೆ. ದಿನಕ್ಕೆ ಕೇವಲ 15 ನಿಮಿಷವನ್ನು ಅಮೃತ ವೇಳೆಗಾಗಿ ಮೀಸಲಿಟ್ರೆ ಆ ಸಣ್ಣ ಸಮಯ ನಮ್ಮ ಜೀವನದ ಗುಣಮಟ್ಟವನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ ಅಂತ ಹೇಳುತ್ತೆ. ಹೌದು, ಮತ್ತು ಇಡೀ ವಿಷಯವನ್ನು ಒಂದೇ ಒಂದು ಶಕ್ತಿಶಾಲಿ ಘೋಷವಾಕ್ಯದೊಂದಿಗೆ ಮುಕ್ತಾಯಗೊಳಿಸುತ್ತೆ. ಅಮೃತ ವೇಳೆಯ ಮೌನವೇ ದಿನದ ವಿಜಯದ ಮೂಲ. ಅಮೃತ ವೇಳೆಯ ಮೌನವೇ ದಿನದ ವಿಜಯದ ಮೂಲ. ಇದರಲ್ಲಿ ಎಲ್ಲವೂ ಅಡಗಿದಲ್ವಾ? ಖಂಡಿತ. ಅಂದ್ರೆ ದಿನದ ಯುದ್ಧವನ್ನು ಗೆಲ್ಲಬೇಕಾದ್ರೆ ಅದರ ತಯಾರಿಯನ್ನು ಬೆಳಗಿನ ಶಾಂತಿಯಲ್ಲೇ ನಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುವುದರ ಮೂಲಕ ಮಾಡಬೇಕು ಎನ್ನುವುದು ಇದರ ಸ್ಪಷ್ಟವಾದ ಸಂದೇಶ. ಹಾಗಾದ್ರೆ ಈ ಮೂಲದಿಂದ ನಮ್ಮ ಇಂದಿನ ಚರ್ಚೆಯನ್ನು ಒಟ್ಟಾರೆಯಾಗಿ ನೋಡುವುದಾದರೆ, ವರದಾನ ಎನ್ನುವುದು ಯಾವುದೋ ಪವಾಡದ ಹಾಗೆ ಆಕಾಶದಿಂದ ಬೀಳುವ ಕೊಡುಗೆ ಅಲ್ಲ. ಅಲ್ಲವೇ ಅಲ್ಲ, ಅದು ಪ್ರಜ್ಞಾಪೂರ್ವಕ ಪ್ರಯತ್ನದಿಂದ ನಾವು ನಮ್ಮೊಳಗೆ ಬೆಳೆಸಿಕೊಳ್ಳಬಹುದಾದ ಒಂದು ಸಶಕ್ತ ಪ್ರಜ್ಞೆಯ ಸ್ಥಿತಿ. ಖಂಡಿತ. ಈ ಸ್ಥಿತಿಯನ್ನು ಅಮೃತವೇಳೆ ಅಂತ ಕರೆಯಲಾಗುವ ಮುಂಜಾನೆಯ ಶಿಸ್ತುಬದ್ಧ ಅಭ್ಯಾಸದ ಮೂಲಕ ಸುಲಭವಾಗಿ ಸಾಧಿಸಬಹುದು ಅನ್ನೋದನ್ನು ರಾಘವ ಮತ್ತು ಮೀನಾಳ ಉದಾಹರಣೆಗಳು ಸ್ಪಷ್ಟವಾಗಿ ತೋರಿಸ್ತವೆ. ದಿನದ ಆರಂಭವನ್ನು ನಾವು ಹೇಗೆ ಮಾಡುತ್ತೇವೆಯೋ ಅದು ಇಡೀ ದಿನದ ಸ್ವರೂಪವನ್ನು ನಿರ್ಧರಿಸುತ್ತೆ. ಹೌದು, ಒತ್ತಡ ಮತ್ತು ಬಾಹ್ಯ ಸನ್ನಿವೇಶಗಳಿಗೆ ಪ್ರತಿಕ್ರಿಯಿಸುತ್ತಾ ದಿನ ಕಳೆಯುವ ಬದಲು ಶಾಂತಿ, ಆತ್ಮವಿಶ್ವಾಸ ಮತ್ತು ಸ್ಪಷ್ಟತೆಯ ಸ್ಥಿತಿಯಿಂದ ದಿನವನ್ನು ಮುನ್ನಡೆಸಬಹುದು ಅಂತ ಈ ಮೂಲ ಬಲವಾಗಿ ವಾದಿಸುತ್ತೆ. ಈ ಮೂಲವು ನಮ್ಮನ್ನು ನಾವು ಶಾಂತಿಯುತ, ಶಕ್ತಿಶಾಲಿ ಆತ್ಮ ಅಂತ ನೆನಪಿಸಿಕೊಳ್ಳುವುದರ ಮೇಲೆ ಹೆಚ್ಚು ಒತ್ತು ನೀಡುತ್ತೆ. ಇದು ನಿಜಕ್ಕೂ ಒಂದು ಆಳವಾದ ಆಲೋಚನೆಯನ್ನು ಹುಟ್ಟುಹಾಕುತ್ತೆ. ಹೌದು, ಮುಂಜಾನೆಯ ಆ ಮೊದಲ ಕೆಲವು ಕ್ಷಣಗಳೇ ಇಡೀ ದಿನವ ದಿಕ್ಕನ್ನು ನಿರ್ಧರಿಸುವುದಾದರೆ, ಒಂದು ಸಣ್ಣ, ನಿರಂತರವಾದ ಯಾವ ಕ್ರಿಯೆ ಒಂದು ಕ್ಷಣದ ಮೌನದಲ್ಲಿ ಮಾಡಿದರೆ ಅದು ಒಬ್ಬರ ಜೀವನದಲ್ಲಿ ಅತ್ಯಂತ ಮಹತ್ವದ ಮತ್ತು ದೀರ್ಘಕಾಲೀನ ಸಕಾರಾತ್ಮಕ ಪರಿಣಾಮವನ್ನು ಬೀರಬಹುದು.